ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಒಂದ್ ಕಡೆ ಮುಂಗಾರು ಮಳೆ ಅಬ್ಬರಿಸ್ತಾ ಇದ್ರೆ ಮತ್ತೊಂದೆಡೆ ತಣ್ಣಗಾಗಿದೆ. ಆದ್ರೆ ಕಟಾವು ಮಾಡಿದಂತ ಬೆಳೆ ವರುಣಾರ್ಭಟಕ್ಕೆ ಸಿಲುಕಿ ನೀರು ಪಾಲಾಗಿದ್ದು ಅನ್ನದಾತರು ಕಣ್ಣೀರಾಗಿದ್ದಾರೆ. ಕೈಗೆ ಬಂದ ಬೆಳೆ ಬಾಯಿಗೆ ಬಂದಿಲ್ಲ. ಕಟಾವಿಗೆ ಖರ್ಚು ಮಾಡಿದ್ದ ಹಣವೂ ವಾಪಸ್ ಬರಲಿಲ್ಲ. ಕಷ್ಟಪಟ್ಟು ಬೆಳೆದ ಬೆಳೆ ಮಳೆಗೆ ಆಹುತಿಯಾಗಿದೆ. ರೈತರ ಗೋಳು ಕೇಳೋರೇ ಇಲ್ಲ. ಮಳೆ ಅಬ್ಬರ ರಾಶಿಯಲ್ಲೇ ಮೊಳಕೆಯೊಡೆದ ಮೆಕ್ಕೆಜೋಳ. ಕಟಾವು ಮಾಡಿದ್ದ ಹಣವೂ ಸಿಗ್ತಿಲ್ಲ. ಪರಿಹಾರಕ್ಕಾಗಿ ಆಗ್ರಹ. ಹಾವೇರಿ ಜಿಲ್ಲೆಯಲ್ಲಿ ಮಳೆ ಆರ್ಭಟ ರೈತರನ್ನ ಕಂಗೆಡಿಸಿದೆ. ರಾಶಿಯಲ್ಲಿಯೇ 106 ಕ್ವಿಂಟಲ್ ಮೆಕ್ಕೆಜೋಳ ಮೊಳಕೆ ಒಡೆದಿದೆ. ರಾಣೆಬೆನ್ನೂರು ತಾಲೂಕಿನ ಹುಲಿಹಳ್ಳಿಯ ಮೇಘ ಮಾರುಕಟ್ಟೆಯಲ್ಲಿ ಮೊಳಕೆ ಒಡೆದ ಜೋಳದ ರಾಶಿಯನ್ನ ಬಿಟ್ಟು ಅನ್ನದಾತರು ಕಣ್ಣೀರಿಡುತ್ತಲೇ ತೆರಳಿದ್ರು. ಎಕರೆಗೆ 30 ರಿಂದ 35 ಸಾವಿರ ಖರ್ಚು ಮಾಡಿದ್ವಿ. ಆದರೆ ಕಟಾವು ಮಾಡಿದ ಹಣವೂ ಸಿಗ್ತಿಲ್ಲ. ಸರ್ಕಾರ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ರು. ಈಗ ನಾವೇನು ತಂದವಲ್ಲ 50 ಕ್ವಿಂಟಲಿಂದ ಕನಿಷ್ಠ ಈಗಿಂದ ಬೆಳೆಗೆ 2400 ರೂಪಾಯಿ ರೇಟ್ ಐತಿ. ಈಗ ಕೇಳ್ತಾರೆ 350-400 ರೂಪಾಯಿ ಕ್ವಿಂಟಲ್ ಕೇಳ್ತಾರೆ ಅವನು. ಈಗ ಅಲ್ಲಿಗೆ ಎಷ್ಟು ಹೋಗತ್ತೆ ಅಂದರೆ ನಮ್ಮದು ಬರೀ ಅದ್ರದ್ದು ಗೊಬ್ಬರಕ್ಕಾಗಲ್ಲ. ಎಣ್ಣೆ ಬೀಜದ್ದು ಬಿತ್ತಿದ್ದು ಬೆಳೆದ್ದು ಹೋಗ್ಲಿ, ಅದು ಬರೀ ಗೊಬ್ಬರದ್ದು ಆಗೋದಲ್ಲ ಇದು. ಅದು ಗೌರ್ಮೆಂಟಿದ್ದ ಏನು ಗೊಬ್ಬರ ಕೊಟ್ಟಾರಲ್ಲ ಆ ಗೊಬ್ಬರಕ್ಕೂ ಆಗೋದಿಲ್ಲ ಇದು. ಮಳೆಗೆ ರಸ್ತೆ ಜಲಾವೃತ, ಸವಾರರ ಪರದಾಟ. ಕೋಟೆನಾಡು ಚಿತ್ರದುರ್ಗ ನಗರದಲ್ಲಿ ಧಾರಾಕಾರ ಮಳೆಯಾಗಿದೆ. ಸುರಿದ ಮಳೆಯಿಂದಾಗಿ ವಿವಿಧೆಡೆ ರಸ್ತೆಗಳು ಜಲಾವೃತಗೊಂಡಿವೆ. ವಾಹನ ಸವಾರರು ಪರದಾಟ ನಡೆಸಿದ್ರು. ಕಳೆದ 2 ದಿನಗಳಿಂದ ಬಿಡುವು ನೀಡಿದ್ದ ಮಳೆರಾಯ ನಿನ್ನೆ ಮಧ್ಯಾಹ್ನ ಮತ್ತೆ ಅಬ್ಬರಿಸಿದ್ದ. ಶಿವಮೊಗ್ಗ ನಗರದಲ್ಲಿ ಧಾರಾಕಾರ ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಲೆನಾಡಲ್ಲಿ ಮುಂಗಾರು ಮಳೆ ಮತ್ತೆ ಚುರುಕುಗೊಂಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ 2 ದಿನಗಳಿಂದ ಬಿಡುವು ಕೊಟ್ಟಿದ್ದ ಮಳೆರಾಯ ನಿನ್ನೆ ಎಂಟ್ರಿ ಕೊಟ್ಟಿದ್ದ. ವಸಂತನಗರ, ಜಯನಗರ, ಶಾಂತಿನಗರ, ರಾಜಾಜಿನಗರ, ವಿಜಯನಗರ, ಕಾಮಾಕ್ಷಿಪಾಳ್ಯ, ಹೆಬ್ಬಾಳ, ಆರ್ಟಿ ನಗರ, ಸಂಜಯ್ ನಗರ, ಯಶವಂತಪುರ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಇನ್ನು ನೆಲಮಂಗಲ, ದಾಸರಹಳ್ಳಿ, ಬಾಗಲಗುಂಟೆ, ಹೆಸರಘಟ್ಟ, ಮಾದನಾಯಕನಹಳ್ಳಿ ಭಾಗದಲ್ಲೇ ಮಳೆಯಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾದರೂ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯ ಭರ್ತಿಗೆ ಕೇವಲ 5 ಅಡಿ ಮಾತ್ರ ಬಾಕಿ ಇದೆ. ಕೆಆರ್ಎಸ್ ಜಲಾಶಯಕ್ಕೆ 13,359 ಕ್ಯೂಸೆಕ್ ನೀರು ಒಳಹರಿವಿದೆ. ಬ್ಯೂರೋ ರಿಪೋರ್ಟ್, TV9.